ನಮಸ್ಕಾರ. ಇವತ್ತು ನಾನು ನಿಮಗೆ ಒಂದು 7 ಡೇಸ್ ಸೆಲ್ಫ್ ಲವ್ ಚಾಲೆಂಜನ್ನು ಕೊಡಬೇಕು ಅಂತಿದ್ದೀನಿ. ಏನಿದು ಸೆಲ್ಫ್ ಲವ್ ಅಂತ ಹೇಳಿದ್ರೆ, ಚೆನ್ನಾಗಿರೋ ಸೀರೆ ಉಟ್ಕೋಬೇಕು, ಚೆನ್ನಾಗಿ ಮೇಕಪ್ ಮಾಡ್ಕೋಬೇಕು, ಪರ್ಫ್ಯೂಮ್ ಹಾಕೋಬೇಕು, ಇದೆಲ್ಲವೂ ಸೆಲ್ಫ್ ಲವ್ ಅಲ್ಲ. ಮೇಕಪ್ ಅಂತ ಹೇಳಿದ್ರೇ ನಮ್ಮಲ್ಲಿರ್ತಕ್ಕಂಥ ಒಂದು ಸ್ವಲ್ಪ ಇನ್ಸೆಕ್ಯೂರಿಟಿನೋ ಅಭದ್ರತೆಯನ್ನು ಮರೆ ಮಾಚಲಿಕ್ಕೆ ಕೆಲವು ಸತಿ ನಾವು ಮಾಡ್ತೀವಿ. ಕೆಲವು ಸತಿ ನಮ್ಮ ತೃಪ್ತಿಗೆ ಕೂಡ ನಾವು ಮೇಕಪ್ಪನ್ನು ಮಾಡ್ಕೋತೀವಿ. ಆದರೆ ಇದು ಯಾವುದು ಕೂಡ ಸೆಲ್ಫ್ ಲವ್ಗೆ ಸಂಬಂಧನೇ ಇಲ್ಲ. ಸೆಲ್ಫ್ ಲವ್ ಅಂದರೆ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಆತ್ಮವಿಶ್ವಾಸ, ಆತ್ಮಸ್ಥೈರ್ಯ, ನಮ್ಮ ಆತ್ಮ ಗೌರವವನ್ನು ಕಾಪಾಡಿಕೊಳ್ಳೋದೇ ಸೆಲ್ಫ್ ಲವ್. ಹೇಗೆ ಈ ಸೆಲ್ಫ್ ಲವ್ ಚಾಲೆಂಜನ್ನು ಪಾರ್ಟಿಸಿಪೇಟ್ ಮಾಡೋದು ಅಂತ ಹೇಳಿದರೆ, ನೋಡಿ ಏನಂತ ಹೇಳಿದ್ರೆ, ಕೆಲವು ಸತಿ ನಮಗೆ ನಮ್ಮ ಜೊತೆನೇ ಒಂದು ಒಳ್ಳೆಯ ಸಂಬಂಧಗಳಿರಲ್ಲ. ಅದಕ್ಕಾಗಿ ನಾವು ಯಾರನ್ನ ನೋಡಿದ್ರು, ಮೀಟ್ ಮಾಡಿದ್ರು ಒಂದು ಇರಿಟೇಷನ್ಗೆ ಒಳಗಾಗ್ತಿರ್ತೀವಿ. ಇಲ್ಲ ಅಂತ ಹೇಳಿದ್ರೆ ಒಂದೆಲ್ಲೋ ಒಂಥರ ರೇಗಣ ಅಂತ ಅನ್ಸುತ್ತೆ, ಯಾರ ಜೊತೆ ಇರೋದು ಬೇಡಪ್ಪ ಅಂತ ಅನ್ಸುತ್ತೆ, ಯಾರನ್ನ ಮೀಟ್ ಮಾಡಿದ್ರು ಆ ಉತ್ಸಾಹ ಇಲ್ಲ ಅಂತ ಅನ್ಸುತ್ತೆ, ಏನೋ ಸದಾ ಎನರ್ಜಿ ಡ್ರೈನ್ ಆಗ್ತಾ ಇರುತ್ತೆ. ಇದಕ್ಕೆ ಕಾರಣ ಏನಪ್ಪ ಅಂತ ಹೇಳಿದ್ರೆ, ಸದಾ ನಾವು ಒಂದು ಡಿಸ್ಟ್ರಾಕ್ಷನನ್ನು ಹುಡುಕ್ತಾ ಇರ್ತೀವಿ. ನೋಡಿದ್ದೀರಾ, ಒಂದು ಮುಂಚೆ ಆದರೆ ಒಂದು 5 ನಿಮಿಷ ಆದರೂ ಕಣ್ಮುಚ್ಕೊಂಡು ಕೂತ್ಕೋಬೋದಿತ್ತು. ಈಗ ನಮ್ಗೊಂದು 5 ನಿಮಿಷ ಕೂಡ ಕಣ್ಮುಚ್ಚಿ ಕೂರ್ಲಿಕ್ಕಾಗಲ್ಲ, ಅಥವಾ ಒಂದು ಜಾಗದಲ್ಲಿ ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಆಗಲ್ಲ. ಎಕ್ಸಾಂಪಲ್, ನಿಮ್ಮ ಫೋನನ್ನು ಚಾರ್ಜಿಗೆ ಹಾಕಿರ್ತೀರ, ಎಷ್ಟು ಪರಿತಪಿಸ್ತಿರ್ತೀರ ನೋಡಿದ್ದೀರಾ, ಯಾವಾಗ ಚಾರ್ಜ್ ಆಗತ್ತಪ್ಪ ಅಂತ ಅನಿಸ್ತಾ ಇರುತ್ತೆ. ಇಲ್ಲ ಅಂತ ಹೇಳಿದ್ರೆ ನೆಟ್ಫ್ಲಿಕ್ಸು ಇನ್ನೊಂದು ಮತ್ತೊಂದು, ಮುಂಚೆ ಆದರೆ ಮೂವಿಗೆ ಹೋಗಬೇಕು ಅಂತಿತ್ತು, ಈಗ ಮನೇಲೇ ಕೂತ್ಕೊಂಡು ಹಂಗಂಗೆ ಕೂತ್ಕೊಂಡು ಮೂವಿ ನೋಡ್ತಾ ಇರ್ತೀವಿ. ಸಮಯ ಹೇಗೆ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಮತ್ತು ನಮ್ಮ ದೊಡ್ಡ ಕಂಪ್ಲೇಂಟ್ ಏನಪ್ಪ ಅಂತ ಹೇಳಿದ್ರೆ, ನಂಗೆ ಏನು ಮಾಡೋದಕ್ಕೂ ಟೈಮೇ ಇಲ್ಲ ಅಂತ ಹೇಳ್ತೀವಿ. ಆದರೆ ಸೆಲ್ಫ್ ಲವ್ ಅಂತ ಹೇಳಿದರೆ ನಿಮ್ಮ ಮೇಲೆ ನಿಮಗೆ ಇನ್ವೆಸ್ಟ್ ಮಾಡಿಕೊಡೋದು. ಹೇಗಪ್ಪ ಅಂತ ಹೇಳಿದ್ರೆ, ನೋಡಿ, ದಿನಕ್ಕೆ 10 ನಿಮಿಷ ಬುಕ್ಕನ್ನು ಓದೋಂಗಿಲ್ಲ, ಟಿ ವಿನ ನೋಡೋಂಗಿಲ್ಲ, ಮೊಬೈಲ್ ನೋಡೋಂಗಿಲ್ಲ, ಸುಮ್ಮನೆ ಕೂತು ಒಂದು ಯಾವುದಾದ್ರೂ ಒಂದು ವಿಷಯ ಆಗಿರಬಹುದು, ಏನನ್ನಾದರೂ ಪರವಾಗಿಲ್ಲ, ಒಂದು 10 ನಿಮಿಷ ಸುಮ್ಮನೆ ಕೂತ್ಕೊಳ್ಳೋದನ್ನ ಶುರು ಮಾಡ್ಕೊಳ್ಳಿ. ಯಾಕಪ್ಪ ಅಂತ ಹೇಳಿದ್ರೆ, ನಿಮ್ಮ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅನ್ನೋದು ಏನಿರುತ್ತೋ ಅಟ್ಲೀಸ್ಟ್ ಅದು ಸೂದಾಗತ್ತೆ. ಯಾವಾಗಲೂ ನೋಡಿದ್ದೀರಾ, ಏನಾಗುತ್ತೆ ಮುಂದೇನಾಗುತ್ತೆ, ಒಂಥರ ರೆಸ್ಟ್ಲೆಸ್ನೆಸ್ಸು, ಗಾಬರಿಯಲ್ಲೇ ಇರ್ತೀವಿ. ಸೊ ಇದು ನಿಮ್ಮ ನರ್ವಸ್ ಸಿಸ್ಟಮನ್ನು ಕೂಲ್ ಮಾಡ್ತಾ ಹೋಗುತ್ತೆ. ನಂತರ ನೀವು ಅನ್ಅಪಾಲಜೆಟಿಕಲಿ, ಆಯಿತಾ, ಯಾರೋ ಒಂದು ಹಳೆಯ ನಿಮ್ಮ ವರ್ಷನ್ ಇರುತ್ತೆ, ಪದೇ ಯಾರೋ ಒಬ್ಬರು ಒಂದು ಕೇಳ್ತಾ ಇರ್ತಾರೆ. ಎಷ್ಟೋ ಸತಿ ಒಂದು ಫಂಕ್ಷನ್ಗೆ ಹೋಗ್ತೀರಾ, ಎಲ್ಲೋ ನಮಗೆ ಎಷ್ಟೋ ಯಾರೇ ಆಗಿರಲಿ, ಈಗ ನೋಡಿ, ಯಾರು ಮದುವೆ ಆಗಲೇಬಾರ್ದು ಅಂತ ಆಗದೆ ಇರಲ್ಲ, ಅಥವಾ ಅವ್ರಿಗೆ ಆಗೋದು ಇಷ್ಟನೇ ಇರಲ್ಲ ಅಂತ ಹೇಳಿ ಮಕ್ಕಳಾಗದೇ ಇರಲ್ಲ, ಅಥವಾ ಅವರ ಸಂಬಳದ ಬಗ್ಗೆ ಕೇಳೋದು, ಮತ್ತೊಂದು ಗೊತ್ತಿದ್ದು ಕೂಡ ಕೆಲವರು ಸತಿ ನಮ್ಮನ್ನು ಹೀಯಾಳಿಸ್ಬೇಕು ಅಥವಾ ನಮ್ಮನ್ನು ತುಂಬ ಸಣ್ಣವರು ಮಾಡಬೇಕು ಅಂತ ಹೇಳಿಬಿಟ್ಟು ನಮ್ಗೆ ಯಾವುದು ತುಂಬ ಅನ್ಕಂಫರ್ಟಬಲ್ ಇರುತ್ತೋ ಆ ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ. ಆದರೂ ನಾವು ಸೈಲೆಂಟಾಗಿ ಸುಮ್ಮನೆ ಇರ್ತೀವಿ, ಯಾಕಪ್ಪ ಮಾತಾಡಿ ಜಗಳ ಮಾಡೋದು ಅಂತ. ಆದರೆ ಒಂದು ಗೊತ್ತಾ, ನಮಗೋಸ್ಕರ ನಾವು ನಿಲ್ಲೋದನ್ನು ಶುರು ಮಾಡ್ಕೋಬೇಕು. ಯಾಕೆ ಅಂತ ಹೇಳಿದ್ರೆ, ನೋಡಿ, ಒಂದು ಸತಿ ನಾನು ನಿಮಗೆ ತಪ್ಪು ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಳ್ಳೋಣ, ನಾನು ನಿಮ್ಗೆ ಅಗೌರವಿಸ್ತಾ ಇದ್ದೀನಿ, ಅದು ನನ್ನ ತಪ್ಪಾಗುತ್ತೆ. 2ನೇ ಸತಿನೂ ಕೂಡ ನಾನು ನಿಮಗೆ ತುಂಬಾ ಹೀಯಾಳಿಸಿ ಕೀಳಾಗಿ ಮಾತಾಡ್ತಾ ಇರ್ತೀನಿ ಅಂತ ಇಟ್ಕೊಳ್ಳೋಣ, ಆಗಲೂ ಕೂಡ ಅದು ನನ್ನ ತಪ್ಪಾಗುತ್ತೆ. 3ನೇ ಸತಿ ಏನಾದರೂ ನಾನು ಹಾಗೆ ಮಾಡ್ತಾ ಇದ್ರು, ನೀವು ಸುಮ್ಮನೆ ಇದ್ದರೆ ಅದು ನಿಮ್ಮ ತಪ್ಪಾಗ್ತಾ ಹೋಗುತ್ತೆ. ಹಾಗಾಗಿ ಜನಗಳಿಗೆ ಗೌರವ ಕೊಡೋದನ್ನು ನಾವು ಕೆಲವು ಸತಿ ತುಂಬ ನಿಷ್ಕೃಷ್ಟವಾಗಿ ಹೇಳ್ಕೊಡ್ಬೇಕಾಗತ್ತೆ. ಹಾಗಾಗಿ ಯಾರಾದರೂ ನಿಮ್ಮನ್ನು ತುಂಬ ಹೀಯಾಳಿಸ್ತಿದ್ರೆ, ಕೀಳರಿ ಮೇಲೆ ನೋಡ್ತಾ ಇದ್ದರೆ ಅದನ್ನು ಬರಿತಾ ಹೋಗಿ. ಅಲ್ಲದೆ ನೋಡಿ, ಮೋಸ್ಟ್ ಇಂಪಾರ್ಟೆಂಟ್, ಒಂದು 10 ಜನ ವ್ಯಕ್ತಿಗಳು ನಿಮ್ಮ ಲೈಫಲ್ಲಿ ಯಾರು ನಿಮಗೆ ತುಂಬ ಟಾಕ್ಸಿಕ್ ಅನಿಸ್ತಾ ಇರುತ್ತೆ, ಅವ್ರ ಜೊತೆ ಹೇಗೆ ಬೌಂಡ್ರೀಸ್ ಹಾಕಬೇಕು ಅಥವಾ ಕಟ್ ಆಫ್ ಮಾಡಬೇಕು ಅಂತಿದ್ರೆ ಆ 10 ವ್ಯಕ್ತಿಗಳ ಹೆಸರನ್ನು ಬರಿತಾ ಹೋಗಿ. ಅಥವಾ ಕೆಲವು ವ್ಯಕ್ತಿ ನಿಮ್ಮ ಓಲ್ಡರ್ ವರ್ಷನ್ನ ಪದೇ ನೆನಪಿಸೋದನ್ನು ಮಾಡ್ತಾ ಇರೋದಾಗಿರಬಹುದು, ಅಥವಾ ನೀವು ಮುಂದೆ ಬೆಳಿಬೇಕು ಅಂತ ಹೇಳಿದ್ರು ಆ ವ್ಯಕ್ತಿಯಿಂದ ನೀವು ತುಂಬ ಕೆಳಗೆ ಹೋಗ್ತಾ ಇದ್ರು ಕೂಡ ಅದೆಲ್ಲವನ್ನು 10 ಜನ ನಿಮ್ಮ ಲೈಫಲ್ಲಿ ಯಾರು ಟಾಕ್ಸಿಕ್ ಇರ್ತಾರೆ ಅವರ ಎಲ್ಲರ ಹೆಸರುಗಳನ್ನು ಬರಿತಾ ಹೋಗಿ ಅವರ ಜೊತೆ ಹೇಗೆ ಸಂಬಂಧನ ಇಟ್ಕೋಬೇಕು ಅನ್ನೋದನ್ನು ಡಿಸ್ಟಿಂಗ್ವಿಷ್ ಮಾಡ್ತಾ ಹೋಗಿ. ತದನಂತರ ಒಂದು ಸಣ್ಣ ಮೈಕ್ರೋ ಗೋಲ್ಸ್ಗಳನ್ನು ಇಟ್ಕೊಳ್ಳೋಣ. ಹೇಗಪ್ಪ ಅಂತ ಹೇಳಿದ್ರೆ, ಎಕ್ಸಾಂಪಲ್, ಇವತ್ತು ನೋಡಿ, ನನ್ನ ದೇಹದಲ್ಲಿ ತುಂಬ ತೂಕವನ್ನು ಹೆಚ್ಚಾಗ್ತಾ ಇದೆ ಅಂತ ತಿಳ್ಕೊಳ್ಳೋಣ. ಏನು ಮಾಡಬೇಕು, ದೇಹ ತೂಕ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿ ಇನ್ಸ್ಟಾಗ್ರಾಮ್ ನೋಡಿಕೊಂಡು ಐ ಆಮ್ ಸ್ಲಿಮ್ ಅಂತ ಹೇಳಿ ಅಫರ್ಮೇಷನ್ ಹಾಕಿದ್ರೆ ಬಂದ್ಬಿಡುತ್ತಾ? ಖಂಡಿತವಾಗ್ಲೂ ಇಲ್ಲ. ಅದಕ್ಕೆ ನಾವು ಕಷ್ಟಪಡಬೇಕಾಗತ್ತೆ ಅಲ್ವಾ. ಯಾವುದೇ ರೀತಿಯ ಲಾ ಆಫ್ ಅಟ್ರಾಕ್ಷನ್ನು, ಮ್ಯಾನಿಫೆಸ್ಟೇಷನ್ನು ಇಂಥ ಸಮಯದಲ್ಲಿ ವರ್ಕ್ ಆಗಲ್ಲ. ಹಾಗಾಗಿ ಏನು ಮಾಡಬೇಕು ಅಂತ ಹೇಳಿದ್ರೆ, ಫಸ್ಟ್ ಒಂದು ಮೈಕ್ರೋ ಗೋಲ್ಸ್ಗಳನ್ನು ಇಟ್ಕೋತಾ ಹೋಗೋಣ. ನಾನು ಬೆಳಗ್ಗೆ ಇಷ್ಟೊತ್ತಿಗೆ ವರ್ಕೌಟ್ ಮಾಡಬೇಕು, ಇಷ್ಟು ಸ್ಟೆಪ್ಸನ್ನು ಹಾಕಬೇಕು, ನಾನು ಶುಗರನ್ನು ಕಟ್ ಆಫ್ ಮಾಡಬೇಕು,
ಮತ್ತು ಹೆಲ್ತಿ ಫುಡನ್ನು ತಿನ್ನಬೇಕು, ಹೇಗೆ ನಿಮ್ಮ ಹೆಲ್ತಿ ಹ್ಯಾಬಿಟ್ಸ್ಗಳನ್ನು ಏನೇನು ಫಾರ್ಮ್ ಮಾಡಬೇಕೋ ಅದೆಲ್ಲವನ್ನು ಬರಿತಾ ಹೋಗಿ. ಎಷ್ಟೋ ಸತಿ ನೋಡಿ ನಾವು ಅನ್ಕೋತೀವಿ ಮಾಡೋಕ್ಕಾಗಲ್ಲ ಅನ್ಸುತ್ತೆ, ಯಾವಾಗ ಬರಿತೀವೋ ಅದು ನಮ್ಮ ಸಬ್ ಕಾನ್ಷಿಯಸ್ ಮೈಂಡಿಂದ ಕಾನ್ಷಿಯಸ್ ಮೈಂಡಿಗೆ ಬರುತ್ತೆ. ಯಾವಾಗಲೂ ಅದನ್ನು ನಾವು ಬರಿತಾ ಹೋಗ್ತೀವಿ ನೋಡಿ. ಮುಂಚೆನೂ ಅಷ್ಟೇ ನಾವು ಓದಿದಾಗೆಲ್ಲ ಯಾವಾಗ ಬರಿತೀವೋ ಅದೆಲ್ಲವೂ ಹೆಚ್ಚಾಗಿ ನಮ್ಮ ಮೈಂಡಲ್ಲಿ ರಿಜಿಸ್ಟರ್ ಆಗ್ತಾ ಇತ್ತು ಅಲ್ವಾ. ಹಾಗೆ ನಾವು ಯಾವಾಗ ಬೆಳಗ್ಗೆ ಎದ್ದ ತಕ್ಷಣ ಒಂದಿಷ್ಟು ಮೈಕ್ರೋ ಗೋಲ್ಸ್ಗಳನ್ನು ಸೆಟ್ ಮಾಡ್ಕೊಳ್ಳೋಣ. ಇವತ್ತು ನಾನಿಷ್ಟು ಕೆಲಸಗಳನ್ನು ಮಾಡಬೇಕು ಅಂತ ಹೇಳಿ ಅಟ್ಲೀಸ್ಟ್ ಮಲ್ಗೋಕ್ಕಿಂತ ಮುಂಚೆ ರಿಫ್ಲೆಕ್ಟ್ ಮಾಡ್ತಾ ಹೋಗಿ. ನಂತರ ದಿನವಾಗ್ಲೂ ಅಷ್ಟೇ ಚಿಕ್ಕ ಚಿಕ್ಕ ವಿಷಯಕ್ಕೂ ಗ್ರೇಟ್ಫುಲ್ ಆಗಿರೋದನ್ನ ಕಲ್ತ್ಕೊಳ್ಳೋಣ. ಗೊತ್ತಾ ನೋಡಿ, ನಾವು ನಮ್ಮ ಇದರಲ್ಲೂ ಹೇಳ್ತೀವಿ ಹಾರ್ಟ್ ಚಕ್ರ ಅಂತ ಹೇಳ್ತೀವಿ. ನಾವು ಮ್ಯಾನಿಫೆಸ್ಟೇಷನ್ ಮಾಡಬೇಕಾದ್ರೆ ಬರೀ ಬ್ರೈನ್ ಅಲ್ಲ, ಹಾರ್ಟ್ ಕೂಡ ತುಂಬ ಇಂಪಾರ್ಟೆಂಟ್. ನಮ್ಮ ಹಾರ್ಟ್ ಚಕ್ರ ಯಾವಾಗ ದೊಡ್ಡದಾಗತ್ತಪ್ಪ ಅಂತ ಹೇಳಿದ್ರೆ, ಎಕ್ಸ್ಪ್ಯಾಂಡ್ ಆಗುತ್ತೆ ಅಂತ ಹೇಳಿದ್ರೆ, ಯಾವಾಗ ನಾವು ಚಿಕ್ಕ ಚಿಕ್ಕ ವಿಷಯಗಳಿಗೆ ಗ್ರೇಟ್ಫುಲ್ ಆಗಿರ್ತೀವಿ. ಎಕ್ಸಾಂಪಲ್, ಯಾರೋ ಒಬ್ರು ನಿಮಗೆ ಒಂದು ಕಾಫಿ ಕೊಟ್ಟರು, ಇವತ್ತು ನಿನ್ನ ಶರ್ಟ್ ಚೆನ್ನಾಗಿದೆ ಅಂತ ಹೇಳಿ ಕಾಂಪ್ಲಿಮೆಂಟ್ ಕೊಟ್ಟರು, ಅಥವಾ ನೀವು ವಾಕಿಂಗ್ ಹೋದಾಗ ನಿಮಗೆ ಚೆನ್ನಾಗಿ ಮಾತಾಡ್ಸೋದಾಗಿರ್ಬೋದು, ಅಥವಾ ನಿಮ್ಮ ಕ್ಲೈಂಟ್ಸು ನಿಮಗೆ ಅಪ್ರಿಸಿಯೇಷನ್ ಮಾಡೋದಾಗಿರ್ಬೋದು, ಅಥವಾ ನಿಮ್ಮ ಬಾಸ್ ನಿಮ್ಗೆ ಅಪ್ರಿಷಿಯೇಟ್ ಮಾಡೋದಾಗಿರ್ಬೋದು. ಸಣ್ಣ ಸಣ್ಣ ವಿಷಯಗಳನ್ನು ಕೂಡ ಬರಿತಾ ಹೋಗಿ. ಎಷ್ಟೋ ಜನಕ್ಕೆ ಅಮ್ಮನ ಊಟ ತಿನ್ನೋ ಭಾಗ್ಯ ಇರಲ್ಲ ಅಲ್ವಾ. ಎಷ್ಟೋ ಜನಕ್ಕೆ ಹೆಂಡತಿ ತುಂಬ ಪ್ರೀತಿಯಿಂದ ಅಡುಗೆ ಮಾಡ್ತಾರೆ, ಅದನ್ನು ಅವ್ರಿಗೊಂದು ಥ್ಯಾಂಕ್ಸ್ ಕೂಡ ಹೇಳೋದನ್ನು ನಾವು ಮರ್ತಾ ಹೋಗ್ಬಿಡ್ತೀವಿ. ಎಷ್ಟೋ ಜನಕ್ಕೆ ಮಕ್ಕಳಿರಲ್ಲ, ಆದರೆ ನಮಗೆ ಮಕ್ಕಳಿರ್ತಾರೆ. ಏನೋ ಒಂದು ಎಷ್ಟೊಂದು ನಮ್ಮ ಜೀವನದಲ್ಲಿ ಇಷ್ಟೊಂದು ಹುಡುಕ್ತಾ ಹೋದರೆ ಎಲ್ಲವೂ ಒಳ್ಳೆ ಸಂಗತಿಗಳಿದೆ ಅಲ್ವಾ. ಮನೆ ಇರೋದಾಗಿರ್ಬೋದು, ಒಂದು ದಿನ ನಮ್ಮ ಮನೇಲಿ ಬಿಸಿನೀರು ಬರದೇ ಇರಲಿ ಎಷ್ಟು ಪರಿತಪಿಸ್ತೀರಾ. ಹಾಗೆ ಎಷ್ಟೋ ಒಂದು ವಿಷಯಗಳು ನಮಗೆ ಗೊತ್ತಾಗ್ತದೆ. ಈಗ ಗೊತ್ತಾಗ್ತಿದೆ ಅಲ್ವಾ. ಈಗ ನೋಡಿ, ಪೆಟ್ರೋಲ್ ಅಭಾವತೆ ಇದೆ, ಡೀಸೆಲ್ ಅಭಾವತೆ ಇದೆ. ಇಷ್ಟು ದಿನ ನಾವು ಎಲ್ಲವನ್ನು ಗ್ರಾಂಟೆಡ್ ಆಗಿ ತಗೋತಾ ಇದ್ವಿ ಅಲ್ವಾ. ಸೊ ಹಾಗಾಗಿ ಚಿಕ್ಕ ಚಿಕ್ಕ ವಿಷಯಗಳಿಗೂ ಯಾವಾಗ ನಾವು ಗ್ರೇಟ್ಫುಲ್ ಆಗಿರ್ತೀವೋ ನಾವು ಅದನ್ನು ಮೋರ್ ಆಫ್ ದಟ್ ಅಟ್ರಾಕ್ಟ್ ಮಾಡ್ತಾ ಹೋಗ್ತೀವಿ. ನೋಡಿ, ವರಿ ಅಟ್ರಾಕ್ಟ್ಸ್ ಮೋರ್ ವರಿ. ಯಾವಾಗ ನಾವು ಬೇಜಾರಾಗಿರ್ತೀವಿ, ಹೆಚ್ಚಾಗಿ ನಾವು ಬೇಜಾರಾಗಿರ್ತಕ್ಕಂಥ ಸಂಗತಿಗಳನ್ನೇ ನಾವು ನೋಡ್ತಾ ಹೋಗ್ತೀವಿ ಅಲ್ವಾ. ಇದನ್ನು ನಮ್ಮ ಸೈಕಾಲಜಿಲಿ ರೆಟಿಕ್ಯುಲರ್ ಆಕ್ಟಿವೇಟಿಂಗ್ ಸಿಸ್ಟಮ್ ಅಂತ ಹೇಳ್ತೀವಿ. ನಾವು ಯಾವುದನ್ನು ಫೋಕಸ್ ಮಾಡ್ತಾ ಹೋಗ್ತೀವೋ ಅದನ್ನು ನಾವು ಆಗ್ತಾ ಹೋಗ್ತೀವಿ. ಸೊ ಹಾಗಾಗಿ ಒಳ್ಳೆಯ ವಿಷಯಗಳನ್ನು ಸಂಗ್ರಹಿಸ್ತಾ ಹೋಗಿ, ದಿನ ಮಲ್ಗಕ್ಕಿಂತ ಮುಂಚೆ ಅದನ್ನು ಬರಿತಾ ಹೋಗಿ, ಯಾವ್ಯಾವುದು ಒಳ್ಳೆ ವಿಷಯಗಳನ್ನು ನಡೆದಿದೆಯಪ್ಪ ನಿಮ್ಮ ಜೀವನದಲ್ಲಿ ಅಂತ. ಮತ್ತಿನ್ನೊಂದೇನಪ್ಪ ಅಂತ ಹೇಳಿದರೆ, ನಿಮ್ಮ ಮೇಲೆ ನಿಮಗೆ ಕೇರನ್ನು ತಗೊಳ್ಳೋದನ್ನ ಶುರು ಮಾಡಿ. ಭಗವಂತ ನಿಮಗೆ ಕೊಟ್ಟಿರತಕ್ಕಂಥ ಅದ್ಭುತವಾದ ದೇಹವನ್ನು ತುಂಬ ಅಚ್ಚುಕಟ್ಟಾಗಿ ಇಟ್ಕೊಳ್ತಾ ಹೋಗಿ. ಯಾವಾಗಲೂ ಅಷ್ಟೇ ಗೊತ್ತಾಯ್ತಾ, ಮೋಸ್ಟ್ ಇಂಪಾರ್ಟೆಂಟ್ ಒಂದ್ಸತಿ ಹೋಗಿ ಸುಮ್ಮನೆ ಹಾಸ್ಪಿಟ್ಲಲ್ಲಿ ನೋಡಿ, ICU ಹತ್ರ ಎಷ್ಟು ಪರಿತಪಿಸ್ತಾ ಇರ್ತಾರೆ. ನಿಜವಾಗ್ಲೂ ನಿಮ್ಮ ಹೆಲ್ತು ನಿಜವಾದ ವೆಲ್ತು. ಅದಕ್ಕೆ ಹೇಳಿದೆ ಹೆಲ್ತ್ ಇಸ್ ವೆಲ್ತ್ ಅಂತ ಅಲ್ವಾ. ನಮ್ಮ ಹೆಲ್ತನ್ನು ಇಗ್ನೋರ್ ಮಾಡೋದು ಬೇಡ. ನಮ್ಮ ಚರ್ಮ ಆಗಿರಲಿ, ನಮ್ಮ ಉಗುರಾಗಿರಲಿ, ನಮ್ಮ ಕೂದಲಾಗಿರಲಿ, ಪ್ರತಿಯೊಂದು ಅಣುವು ಕೂಡ ನಮ್ಮ ದೇಹದಲ್ಲಿ ತುಂಬಾ ಮುಖ್ಯ. ಎಲ್ಲದಕ್ಕೂ ಥ್ಯಾಂಕ್ಸ್ ಹೇಳ್ತಾ ಹೋಗಿ ನಿಮ್ಮ ದೇಹವನ್ನು ತುಂಬ ಅಚ್ಚುಕಟ್ಟಾಗಿ ಇಟ್ಕೊಳ್ಳಿಕ್ಕೆ ಶುರು ಮಾಡಿ. ನೀವು ತಿನ್ನೋತಕ್ಕಂಥ ಆಹಾರ ಕೂಡ ನಿಮ್ಮ ಸೆಲ್ಫ್ ಲವ್ ಆಗ್ತಾ ಹೋಗುತ್ತೆ. ಯಾಕಂತ ಹೇಳಿದ್ರೆ ಆಹಾರಂ ತತ್ ತ್ವಂ ಹಸಿ ಅಂತ ಹೇಳ್ತಾರೆ ಅಲ್ವಾ. ಯಾಕಂತ ಹೇಳಿದ್ರೆ ನಾವು ತಿಂತಕ್ಕಂಥ ಆಹಾರ ನಮ್ಮ ದೇಹದಲ್ಲಿ ತೋರಿಸ್ತಾ ಹೋಗುತ್ತೆ ಅಲ್ವಾ. ಸುಮ್ಮನೆ ಒಂದು ವಾರ ಒಂದು ಎಣ್ಣೆ ತಿಂಡಿ ತಿಂತ ಹೋಗಿ ಮುಖದಲ್ಲಿ ಮೊಡವೆಗಳು, ಬಾಡಿಯಲ್ಲಿ ಇನ್ಫ್ಲಮೇಷನ್ನು, ದಪ್ಪ ಕಾಣೋದು, ಬಾಡಿಯಲ್ಲಿ ವಾಟರ್ ರಿಟೆನ್ಷನ್ನು ಎಲ್ಲವೂ ಆಗ್ತಾ ಹೋಗುತ್ತೆ ಅಲ್ವಾ. ಯಾವಾಗ ನಾವು ಆಹಾರವನ್ನು ತುಂಬ ಮಿತವಾಗಿ ತಿಂತೀವೋ ಅದು ನಮ್ಮ ದೇಹದಲ್ಲಿ ತೋರಿಸ್ತಾ ಹೋಗುತ್ತೆ. ಹಾಗಾಗಿ ಪ್ರತಿಯೊಂದು ಆಹಾರವನ್ನು ತಿನ್ನಬೇಕಾದ್ರೆ ಕೂಡ ಗ್ರೇಟ್ಫುಲ್ಲಾಗಿ, ಅದಕ್ಕೆ ನಿಮ್ಮ ಬಾಡಿಗೆ ಎಷ್ಟು ಪೌಷ್ಟಿಕತೆ ಬೇಕೋ ಎಲ್ಲವನ್ನು ಕೊಡ್ತಾ ಹೋಗ್ತಾ ನಿಮ್ಮ ದೇಹಕ್ಕೆ ನೀವು ಚೆನ್ನಾಗಿ ನೋಡಿಕೊಂಡಾಗ ಇದೆಲ್ಲವೂ ಕೂಡ ಸೆಲ್ಫ್ ಲವ್ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ನಾನು ಮುಕ್ತಾಯಗೊಳಿಸ್ತೀನಿ. ಧನ್ಯವಾದಗಳು.